ಬೋಟ್ ಯಾರ್ದು? ಅದ್ಯಾಕೆ ವಾಪಸ್ ಹೋಯ್ತು? ನನಗೆ ಗೊತ್ತಿಲ್ಲ ಸರ್, ನಾನು 403 ಮಾತಾಡ್ತಾ ಇರೋದು. ಇನ್ಸ್ಪೆಕ್ಟರ್ ರುದ್ರ ಮೈಕಲ್ನ ಹಿಡಿದು ಲಾಕಪ್ ಹಾಕಿದ್ದಾರೆ. ಅವನ್ನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ. ಓಕೆ ಸರ್. ಹೇಳು, ಅವರು ಕ್ಲೂ ಕೊಟ್ಟಿದ್ಯಾರು? ನನಗೆ ಗೊತ್ತಿಲ್ಲ. ಸರ್, ಹೇಳೋದು ಮರ್ತ್ಬಿಟ್ಟಿದ್ದೆ. ನನ್ನ ತಂಗಿ ಮದುವೆ ನಿಶ್ಚಯ ಆಯ್ತು. ಕಂಗ್ರಾಚುಲೇಷನ್ಸ್. ಹುಡುಗ ಯಾರು? ಏನ್ ಮಾಡ್ತಿದ್ದಾನೆ? ನಮ್ಮ ತಂದೆಯವರ ಸ್ನೇಹಿತರ ಮಗ. ಪೀಪಲ್ಸ್ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ತುಂಬಾ ಸಂತೋಷ. ಕುಮಾರ್, ನಿಮ್ ತಂಗಿ ಮದುವೆ ಜೊತೆಲಿ ನಿಮ್ ಮದ್ವೆನೂ ಮಾಡಿ ಮುಗಿಸ್ಬಿಡೋಣ. ಏನಂತೀರಾ? ಬೇಡಿ ಸರ್, ಮೊದಲು ನನ್ನ ತಂಗಿ ಮದುವೆ ಆಗ್ಲಿ, ಆಮೇಲೆ ನಂದು. ಥ್ಯಾಂಕ್ ಯು ಸರ್. ಮೈಕಲ್, 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 ಕುಮಾರ್, ಕುಮಾರ್, ಯಾಕಪ್ಪ, ಏನಾಯ್ತು? ಏನಿಲ್ಲಮ್ಮ, ಯಾಕೋ ಸ್ವಲ್ಪ ತಲೆ ಸುತ್ತಾಗಾಯ್ತು. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಯಾವನೋ ಅವನ್ ಮಾನ ಮರ್ಯಾದೆ ಇಲ್ಲದೆ ಕೂತಿರೋನು, ಹೇಳೋ ಮೇಲೆ. ಇನ್ಸ್ಪೆಕ್ಟರ್, ನಿಮಗೆ ಮರ್ಯಾದೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾರ್ಯಾರಿಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಮರ್ಯಾದೆ ಕೊಡ್ಬೇಕು ಅಂತ ಈ ರುದ್ರನಿಗೆ ಚೆನ್ನಾಗಿ. ಇನ್ಸ್ಪೆಕ್ಟರ್, ಇದು ಪೊಲೀಸ್ ಸ್ಟೇಷನ್, ನಿಮ್ಮ ಅಪ್ಪನ ಮನೆ ಅಲ್ಲ. ನಾನು ಬಂದಿರೋದು ಲಾಕಪ್ ನಲ್ಲಿರೋ ಮೈಕಲ್ನ ಬಿಡಿಸ್ಕೊಂಡು ಹೋಗೋಕೆ. ಈ ರುದ್ರ ಇರೋವರೆಗೂ ಅದು ಖಂಡಿತ ಸಾಧ್ಯ ಇಲ್ಲ. ಕಾನೂನು ಯಾರ ಮನೆ ಸ್ವತ್ತು ಅಲ್ಲ ಇನ್ಸ್ಪೆಕ್ಟರ್. ನನ್ನ ಮಾತಿಗೆ ನೀವು ಬೆಲೆ ಕೊಡಲ್ಲ ಅಂತಾನೆ ಬೇಲ್ ಆರ್ಡರ್ ತಗೊಂಡೇ ಬಂದಿದ್ದೀನಿ. 403. ಎಸ್ ಸರ್. ಮೈಕಲ್ ಕರ್ಕೊಂಬ. ಮೈಕಲ್, ಮೈಕಲ್, ಅಯ್ಯೋ ಮೈಕಲ್ ಸತ್ತೋಗಿದ್ದಾನೆ. ಸರ್, ಸರ್, ನೀವು ಹೊಡೆದಿರೋ ಏಟ್ಗೆ ಅವ್ನು ಸತ್ತೇ ಹೋಗಿದ್ದಾನೆ. ವಾಟ್? ಸತ್ತೋಗ್ಬಿಟ್ಟ? ಇನ್ಸ್ಪೆಕ್ಟರ್, ನೀವು ಬೇಕು ಅಂತಾನೆ ಅವನು ಹೊಡೆದು ಸಾಯಿಸಿದ್ದೀರಾ. ಮೈಕಲ್, 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 ಮಿಸ್ಟರ್ ರುದ್ರಕುಮಾರ್, ನೀವು ಹೊಡೆದ ಏಟ್ನಿಂದಾನೆ ಮೈಕಲ್ ಸತ್ತಿದ್ದಾನೆ ಅಂತ ಮೆಡಿಕಲ್ ರಿಪೋರ್ಟ್ ಹೇಳ್ತಾ ಇದೆ. ಅದು ಅಲ್ಲದೆ 403 ಬೇರೆ ಸಾಕ್ಷಿ ಹೇಳಿದಾನೆ. ಸರ್, ನಾನು ಹೊಡೆದಿರೋ ಏಟ್ನಿಂದ ಅವ್ನು ಸತ್ತಿರೋಕ್ ಸಾಧ್ಯನೇ ಇಲ್ಲ ಸರ್. ನನ್ನ ಮಾತು ನಂಬಿ. ಹಾಗಾದ್ರೆ ಅವ್ನು ಹೇಗೆ ಸತ್ತ? ಟೆಲ್ ಮಿ ಹೌ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸರ್. ನೋ, ಐ ಆಮ್ ಸಾರಿ, ಐ ಕಾಂಟ್ ಹೆಲ್ಪ್ ಯು. ಯು ಹ್ಯಾವ್ ಬೀನ್ ಸಸ್ಪೆಂಡೆಡ್ ಫ್ರಮ್ ದಿ ಸರ್ವಿಸ್ ಟಿಲ್ ಫರ್ದರ್ ಎನ್ಕ್ವೈರಿ. ಕುಮಾರ್, ಇವತ್ತೆಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ. ಯೋಚನೆ ಮಾಡಬೇಡಪ್ಪ. ನಾನು ಸಸ್ಪೆಂಡ್ ಆದ್ನಲ್ಲ ಅಂತ ಯೋಚನೆ ಮಾಡ್ತಿಲ್ಲಮ್ಮ. ಮಾಡಿಲ್ದಿರೋ ತಪ್ಪಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಸರ್, ಬರೋ 14ನೇ ತಾರೀಕು ನನ್ನ ಮಗನ ಮದುವೆ ಇದೆ. ತಾವು ದೊಡ್ಡ ಮನಸ್ಸು ಮಾಡಿ ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕು. ವೆರಿ ಗುಡ್. ಹೆಣ್ಣು ಯಾವ ಊರು? ಇದೇ ಊರಿಂದು ಸರ್. ಇನ್ಸ್ಪೆಕ್ಟರ್ ರುದ್ರ ಇದಾರಲ್ಲ, ಆತ್ಮ ತಂಗಿ. ಪರಮೇಶ್ವರಯ್ಯ, ನಿನ್ನ ಮಗನ ಓದಿಸೋಕೆ ಹಣ ಕೊಟ್ಟಿದ್ಯಾರು? ನೀವೇ ಸರ್. ನಿನ್ನ ಮಗನಿಗೆ ಕೆಲಸ ಕೊಡಿಸಿದ್ದು ನೀವೇ ಸರ್. ನಿನ್ನ ಇವತ್ತು ಈ ಸ್ಥಿತಿಗೆ ತಂದಿದ್ದು ಅಯ್ಯೋ ನೀವೇ ಸರ್. ನಿಮ್ಮ ಉಪಕಾರನ ನಾನು ಮರೆಯೋಕ್ಕಾಗುತ್ತೇ ಸರ್. ಹಾಗಿದ್ಮೇಲೆ ನನ್ನ ಒಂದು ಕೆಲಸನ ನೀನು ಮಾಡ್ಕೊಡ್ಬೇಕು. ಏನ್ ಸರ್ ಅದು? ಮೊದಲು ಈ ಮದ್ವೆನ ನಿಲ್ಲಿಸ್ಬೇಕು. ಏನ್ ಸರ್ ಹೇಳ್ತಾ ಇದ್ದೀರಾ ನೀವು?
ಈ ಮದುವೆನ ನಿಲ್ಲಿಸ್ಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಸರ್? ಹೇಳೋಷ್ಟು ಕೇಳು, ಕಾರಣ ಕೇಳಬೇಡ. ಅದಕ್ಕೆ ಇಲ್ಲಿವರೆಗೂ ಎಷ್ಟೇ ಖರ್ಚಾಗಿದ್ರು ಹಣ ನಾನು ಕೊಡ್ತೀನಿ. ಸರ್, ಇದು ಹಣದ ಪ್ರಶ್ನೆ ಅಲ್ಲ ಸರ್, ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಕರೆಕ್ಟ್, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನನ್ನು ಎದುರು ಹಾಕೊಂಡ್ರು ಆ ಇನ್ಸ್ಪೆಕ್ಟರ್ ರುದ್ರನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬೇಕು. ಮೊದ್ಲು ಈ ಮದುವೆ ನಿಲ್ಸು. ದಯವಿಟ್ಟು ಕ್ಷಮಿಸಿ ಸರ್, ಈ ಮದುವೆ ನಿಲ್ಸೋಕೆ ಖಂಡಿತ ಸಾಧ್ಯವಿಲ್ಲ. ಪರಮೇಶ್ವರಯ್ಯ, ಇಷ್ಟು ವರ್ಷ ನನ್ನ ಮನೆ ಉಪ್ಪು ತಿಂದು ನನಗೆ ಎದುರಾಡ್ತೀಯ? ಖಂಡಿತವಾಗಿ ಈ ಮದುವೆ ನಿಲ್ಲಿಸ್ಲೇಬೇಕು. ಇಲ್ದೆ ಹೋದ್ರೆ ಮದುವೆ ಮಂಟಪದಲ್ಲಿ ನಡೆಯೋದು ಮದುವೆ ಅಲ್ಲ, ನಿನ್ನ ಮಗನ ಸಾವು. ಯಾಕೆ ಮದುವೆ ಬೇಡ ಅಂತ ಹೇಳ್ತಿದ್ದೀರಾ ಅಂಕಲ್? ನಮ್ಗಿಷ್ಟ ಇಲ್ಲಪ್ಪ, ಅದಕ್ಕೆ. ಇಷ್ಟ ಇಲ್ವಾ? ನೀವಾಗೆ ಬಂದು ನಮ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಕೇಳಿದ್ರಿ, ಈಗ ದಿಢೀರ್ ಅಂತ ಮದುವೆ ಬೇಡ ಅಂತ ಹೇಳ್ತಿದ್ದೀರಾ. ಏನಾಯ್ತು ಅಂಕಲ್? ಹೇಳದ್ನಲ್ಲಪ್ಪ, ನಮ್ಗಿಷ್ಟ ಇಲ್ಲ ಅಂತ. ಅಮ್ಮ, ನೀವಾದ್ರೂ ಒಂದ್ ಮಾತು ಹೇಳಿಮ್ಮ. ಅಂಕಲ್, ನಮ್ಮಿಂದೇನಾದ್ರೂ ತಪ್ಪಾಗಿದ್ರೆ ಹೇಳಿ, ಆದ್ರೆ ಮದುವೆ ಮಾತ್ರ ನಿಲ್ಲಿಸ್ಬೇಡಿ. ನನಗೆ ಮದುವೆ ಆಗುತ್ತೆ, ನಾನು ಹಾಗಿರ್ತೀನಿ ಹೀಗಿರ್ತೀನಿ ಅಂತ ನನ್ನ ತಂಗಿ ಆಕಾಶದಲ್ಲಿ ಕೋಟೆ ಕಟ್ಕೊಂಡು ಸಂತೋಷವಾಗಿದ್ದಾಳೆ. ಅವಳ ಆಸೆ ಆಕಾಂಕ್ಷೆಗಳೆಲ್ಲ ಕಲ್ಪನೆಯಾಗಿ ಉಳಿದ್ಬಿಟ್ರೆ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ. ಅಂಕಲ್, ದಯವಿಟ್ಟು ಈ ಮದುವೆ ಮಾತ್ರ ನಿಲ್ಲಿಸ್ಬೇಡಿ ಅಂಕಲ್, ಪ್ಲೀಸ್. ನನ್ನ ಕಾಲಿಡಿದ್ರೆ ಏನಪ್ಪ ಪ್ರಯೋಜನ? ಕೊಡು 5 ಲಕ್ಷ ರೂಪಾಯಿ ವರದಕ್ಷಿಣೆ. ವರದಕ್ಷಿಣೆ? ಈ ವಿಷಯ ಮುಂಚೆನೆ ಯಾಕೆ ಹೇಳಿಲ್ಲ ನೀವು? ಅದನ್ನ ನೀನೇ ಅರ್ಥ ಮಾಡ್ಕೋತೀಯ ಅಂತ ಇವತ್ತಿನವರೆಗೂ ಕಾದ್ ನೋಡ್ದೆ, ಅದ್ರ ಕಡೆ ನಿನ್ ಗಮನನೇ ಹರಿಸ್ಲಿಲ್ಲ. ಈಗ ವಿಧಿ ಇಲ್ದೆ ನಾನೇ ಹೇಳ್ಬೇಕಾಯ್ತು. ಇದ್ದಕ್ಕಿದ್ದಾಗೆ 5 ಲಕ್ಷ ರೂಪಾಯಿ ಕೇಳಿದ್ರೆ ಹೇಗೆ ಅಂಕಲ್? ಎಲ್ಲಿಂದ ತರಲಿ? ವರದಕ್ಷಿಣೆ ಇಲ್ದೆ ಕಾಲಿಲ್ದಿರೋ ನಿನ್ ತಂಗಿನ ಅದ್ ಯಾರಯ್ಯ ಮದುವೆ ಮಾಡ್ಕೋತಾರೆ? ಓಕೆ, 5 ಲಕ್ಷ ರೂಪಾಯಿ ತಾನೆ, ತಂದ್ಕೊಡ್ತೀನಿ. ಅಯ್ಯೋ, ಏನ್ ಗತಿ ಬಂತೆ ನನಗೆ ಪಾರ್ವತಿ. ಆ ಕಡೆ ಹುಲಿ, ಈ ಕಡೆ ಭಾವಿ. ಆ ಹುಡುಗನ ಸ್ಥಿತಿ ನೋಡಿದ್ರೆ ಹೊಟ್ಟೆಲಿ ಸಂಕಟ ಅನ್ನೋದು ಉಕ್ಕುತ್ತಲ್ಲೇ ಉಕ್ಕುತ್ತೆ. ಹಲೋ ಕುಮಾರ್. ಓ, ಹಲೋ ಸರ್. ಕುಮಾರ್, ಮನೆ ಕಡೆನೆ ಬರ್ಲಿಲ್ಲ, ಬನ್ನಿ ಹೋಗೋಣ. ಇನ್ನೊಂದ್ಸಲ ಬರ್ತೀನಿ ಸರ್, ಈಗ ಬೇಡಿ. ನೋ 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 ನೋ, ಆಶಾ ಬೇರೆ ನೀವು ಬರ್ಲಿಲ್ಲ ಅಂತ ಫೀಲ್ ಮಾಡ್ತಿದ್ಲು. ಬನ್ನಿ ಹೋಗೋಣ, ಪ್ಲೀಸ್ ಕಮ್. ಆಶಾ, ಆಶಾ. ಯಜಮಾನ್ರೆ, ಅಮ್ಮವ್ರು ಈಗ ತಾನೇ ಹೊರಗಡೆ ಹೋದ್ರು. ಐ ಆಮ್ ಸಾರಿ ಕುಮಾರ್. ಪರವಾಗಿಲ್ಲ ಸರ್, ಪ್ಲೀಸ್ ಸಿಟ್ ಡೌನ್, ಕೂತ್ಕೊಳ್ಳಿ. ಯಾಕೆ ಕುಮಾರ್, ಒಂಥರ ಇದ್ದೀರಾ? ಏನಿಲ್ಲ ಸರ್, ಏನಿಲ್ಲ. ಓ, ಆ ಸಸ್ಪೆನ್ಷನ್ ಆರ್ಡರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ ಮಿಸ್ಟರ್ ಕುಮಾರ್, ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡಿ. ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಈ ಆಸ್ತಿ ವ್ಯವಹಾರಗಳನ್ನೆಲ್ಲ ನೋಡ್ಕೊಂಡಿದ್ರೆ ನನ್ಗಷ್ಟೇ ಸಾಕು. ಬೈ ದ ಬೈ, ನಿಮ್ ತಂಗಿ ಮದುವೆ ಏರ್ಪಾಡೆಲ್ಲ ಹೇಗ್ ನಡೀತಿದೆ? ನಡೀತಾ ಇದೆ ಸರ್. ಮಿಸ್ಟರ್ ಕುಮಾರ್, ಇಫ್ ಯು ವಾಂಟ್ ಎನಿ ಹೆಲ್ಪ್ ಫ್ರಮ್ ಮೀ, ಯು ಆರ್ ಮೋಸ್ಟ್ ವೆಲ್ಕಮ್. ನೀವೆಲ್ ಕೇಳ್ತೀರಾ? ಆಶಾ ಹೇಳೋ ಹಾಗೆ ನೀವು ತುಂಬಾ ಸ್ವಾಭಿಮಾನಿ ಆಯ್ತೆ. ಸರಿ ಸರ್, ನಾನು ಬರ್ತೀನಿ. ಆಶಾ ಬಂದ್ರೆ ಹೇಳ್ಬಿಡಿ. ಓಕೆ.
ಕುಮಾರ್